ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ತುಂಬ ಜನ ಸ್ಟಾರ್ಸ್ ಬಂದಿದ್ದಾರೆ, ಹಾಗೆ ತುಂಬ ಜನ ಸ್ಟಾರ್ಸ್ ಹೋಗಿದ್ದಾರೆ. ಅದರಲ್ಲಿ ಕೆಲವರು ಮಾತ್ರ ನಮ್ಮ ಮನಸ್ಸಲ್ಲಿ ಇರ್ತಾರೆ ಅಲ್ವಾ. ಅದರಲ್ಲಿ ಒಬ್ಬ ಅಪರೂಪದ ವ್ಯಕ್ತಿ ಅಂತಂದ್ರೆ ಅದು ನಗು ಮುಖದ ಒಡೆಯ, ನಮ್ಮ ಕರ್ನಾಟಕದ ಹೆಮ್ಮೆ ಅಪ್ಪು ಆರ್ ಪುನೀತ್ ರಾಜ್ಕುಮಾರ್ ಅವರು. ಇವರು ನಮ್ಮನ್ನೆಲ್ಲ ಬಿಟ್ಟೋಗಿ 4 ವರ್ಷ ಆದರೂ ಕೂಡ ಇವರು ಇಲ್ಲ ಅನ್ನೋ ಸತ್ಯನ ಜನ ಇವತ್ತಿಗೂ ಕೂಡ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾಕೆ ಅಂತಂದ್ರೆ ಪುನೀತ್ ರಾಜ್ಕುಮಾರ್ ಅವರು ಒಬ್ಬ ನಟ ಮಾತ್ರ ಅಲ್ಲ, ಅವರು ಒಂದಷ್ಟು ಜನಕ್ಕೆ ಎಮೋಷನ್ಸ್, ಒಂದಷ್ಟು ಜನಕ್ಕೆ ಇನ್ಸ್ಪಿರೇಷನ್, ಮತ್ತೆ ಇನ್ನೊಂದಷ್ಟು ಜನಕ್ಕೆ ಅವರು ದೇವತಾ ಮನುಷ್ಯ. ಆದ್ರಿಂದಲೇ ಇವತ್ತಿಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ, ಫಿಲಂ ಥಿಯೇಟರ್ಸ್ ಅಲ್ಲಿ, ಸಾಂಗ್ಸ್ ಅಲ್ಲಿ ಅಂಡ್ ಜನರ ಮಾತಲ್ಲಿ ಇವರು ಜೀವಂತವಾಗಿದ್ದಾರೆ. ಹಾಗಾದ್ರೆ ಬನ್ನಿ ನಾವಿವತ್ತು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮತ್ತೆ ಅವ್ರಿಲ್ದೇ ಇರುವಂತ ಸ್ಯಾಂಡಲ್ವುಡ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ಕೊ ಬರೋಣ. ಅದಕ್ಕೂ ಮುಂಚೆ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ 1000 ಸಬ್ಸ್ಕ್ರೈಬರ್ ಟಾರ್ಗೆಟ್ ರೀಚ್ ಮಾಡೋದಕ್ಕೆ ಸಪೋರ್ಟ್ ಮಾಡಿ. ಪುನೀತ್ ರಾಜ್ಕುಮಾರ್ ಅವರು ಹುಟ್ಟಿದ್ದು ಇದೇ ಮಾರ್ಚ್ 17, 1975 ಅಲ್ಲಿ. ಅದು ಕೂಡ ಒಬ್ಬ ಸ್ಟಾರ್ ಕಿಡ್ ಆಗಿ. ಆದ್ರೆ ಇವರ ಲೈಫ್ ಸ್ಟೈಲ್ ಇದ್ದಿದ್ದು ಮಾತ್ರ ತುಂಬಾ ಸಿಂಪ್ಲಿಸಿಟಿಯಾಗಿ. ಇವರು ಒಬ್ಬ ಬಾಲನಟನಾಗಿ ಕೆರಿಯರ್ನ ಸ್ಟಾರ್ಟ್ ಮಾಡಿದ್ರು ಕೂಡ ಇವ್ರಿಗೆ ನೇಮ್ ತಂದ್ಕೊಂಡಂತ ಫಿಲಂ ಅಂತಂದ್ರೆ ಅದು ಅಪ್ಪು. ಅದೇ ಫಿಲಂ ಇಂದ ಇವ್ರನ್ನ ಎಲ್ಲರೂ ಪವರ್ ಸ್ಟಾರ್ ಅನ್ನೋದಕ್ಕೆ ಶುರು ಮಾಡಿದ್ರು ಅಂಡ್ ಜೊತೆಗೆ ಅಪ್ಪು ಅನ್ನೋದಕ್ಕೂ ಕೂಡ ಶುರು ಮಾಡಿದ್ರು. ಅದಾದ್ಮೇಲೆ ಇವ್ರು ಮಾಡಿದಂತ ಅರಸು, ಮಿಲನ, ರಾಜಕುಮಾರ, ಯುವರತ್ನ ಫಿಲಂ ಇಂದ ಫ್ಯಾಮಿಲಿ ಆಡಿಯನ್ಸ್, ಯೂತ್ ಅಂಡ್ ಮಾಸ್ ಫಾಲೋಯಿಂಗ್ಸ್ ಕೂಡ ಇವ್ರಿಗೆ ಸಿಕ್ತು. ನಾವು ಪುನೀತ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ವಿಷಯನ ಮರಿಬಾರ್ದು. ಅದೇನಪ್ಪಾ ಅಂತಂದ್ರೆ ಅದು ಅವರು ಫಿಲಮ್ ಅಲ್ಲಿ ಮಾತ್ರ ಹೀರೋ ಆಗಿರ್ಲಿಲ್ಲ, ನಿಜ ಜೀವನದಲ್ಲೂ ಕೂಡ ಇವರು ಹೀರೋ ಆಗಿ ಒಬ್ಬ ಒಳ್ಳೆ ಮನುಷ್ಯನಾಗಿದ್ರು. ಮತ್ತೆ ಇವರು ಸುಮಾರು 1800ಕ್ಕೂ ಹೆಚ್ಚು ಮಕ್ಕಳ ಎಜುಕೇಶನ್ ನ ನೋಡ್ಕೊತಾ ಇದ್ರು. ಹಾಗೆ ಅನೇಕ ಗೋಶಾಲೆ, ಅನಾಥಾಶ್ರಮ ಮತ್ತೆ ಓಲ್ಡ್ ಏಜ್ ಹೋಮ್ ಕೂಡ ನಡೆಸ್ತಾ ಇದ್ರು. ಆದ್ರೆ ಶಾಕಿಂಗ್ ಏನಪ್ಪಾ ಅಂತಂದ್ರೆ ಇದನ್ನೆಲ್ಲ ಅವರು ಎಲ್ಲೂ ಕೂಡ ಹೇಳ್ಕೊಡ್ತಿರ್ಲಿಲ್ಲ ಅಂಡ್ ಪಬ್ಲಿಸಿಟಿ ಇಲ್ದೇನೆ ಮಾಡ್ತಾ ಇದ್ರು. ಅಂಡ್ ಇದೆಲ್ಲ ಗೊತ್ತಾಗಿದ್ದು ಅವರ ನಿಧನದ ನಂತರ ಅಷ್ಟೇ. ಇದೇ ಕಾರಣಕ್ಕೆ ಜನ ಇವ್ರನ್ನ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಒಬ್ಬ ನಟ ಮಾತ್ರ ಅಲ್ಲ, ಒಬ್ಬ ದೇವತಾ ಮನುಷ್ಯ ಅನ್ನೋದು. ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ತಾವೆಲ್ಲೂ ಕೂಡ ದೊಡ್ಡ ಸ್ಟಾರ್ ಅನ್ನೋ ಹಾಗೆ ನಡ್ಕೋತಾ ಇರ್ಲಿಲ್ಲ. ಅವರು ಎಲ್ಲರ ಜೊತೆ ತುಂಬಾ ಹಂಬಲ್ ಆಗಿ ನಗ್ನಗ್ತಾನೆ ಇರ್ತಿದ್ರು. ಇದು ಕೇವಲ ಅವ್ರ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅಲ್ಲ, ಶೂಟಿಂಗ್ ಸೆಟ್ಸ್ಗಳಲ್ಲಿ ಅಭಿಮಾನಿಗಳ ಜೊತೆ ಮತ್ತೆ ಎಲ್ಲರ ಜೊತೆನೂ ತುಂಬಾ ಸಿಂಪಲ್ ಆಗಿ ಇರ್ತಾ ಇದ್ರು. ನಮ್ಮ ಸ್ಯಾಂಡಲ್ವುಡ್ ಅಲ್ಲಿ ತುಂಬಾ ಜನ ಸ್ಟಾರ್ಸ್ ಇದ್ದಾರೆ, ಆದ್ರೆ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಇದ್ದಂತ ಫ್ಯಾನ್ ಬೇಸ್ ಡಿಫ್ರೆಂಟ್. ಎಲ್ಲಾ ಸ್ಟಾರ್ಸ್ಗೆ ಒಂದು ಫ್ಯಾಮಿಲಿಯಿಂದ 1 or 2 ಮೆಂಬರ್ಸ್ ಆ ಸ್ಟಾರ್ನ ಇಷ್ಟಪಡ್ತಾ ಇದ್ರೆ, ಪುನೀತ್ ರಾಜ್ಕುಮಾರ್ ಅವ್ರಿಗೆ ಆಲ್ಮೋಸ್ಟ್ ಎಂಟೈರ್ ಫ್ಯಾಮಿಲಿನೇ ಫ್ಯಾನ್ ಆಗ್ತಾ ಇತ್ತು. ಅಷ್ಟೇ ಅಲ್ಲ, ಬೇರೆ ಸ್ಟಾರ್ ಫ್ಯಾನ್ ಆಗಿದ್ರು ಕೂಡ ಪುನೀತ್ ರಾಜ್ಕುಮಾರ್ ಅವರ ಫಿಲಂ ಅಂತಂದ್ರೆ ಎಲ್ಲ ಹೋಗ್ತಾ ಇದ್ರು ಅಂಡ್ ನೋಡ್ತಾ ಇದ್ರು. ಆದ್ರೆ ಇವಾಗ ಅವ್ರಿಲ್ದೆ ಥಿಯೇಟರ್ಸ್ಗೆ ಫ್ಯಾಮಿಲಿ ಬರೋದೇ ಕಮ್ಮಿ ಆಗ್ತಾ ಇದೆ. ಮತ್ತೆ ಒಂದು ಕಂಪ್ಲೀಟ್ ಫ್ಯಾಮಿಲಿ ಜೊತೆ ಹೋಗಿ ಫಿಲಂನ ನೋಡ್ಕೊ ಬರ್ತಾ ಇದ್ದಂತ ಮೊಮೆಂಟ್ಸ್ ಇವಾಗ ಸ್ಯಾಂಡಲ್ವುಡ್ ಅಲ್ಲಿ ಕಮ್ಮಿ ಆಗ್ತಾ ಇದೆ. ಮತ್ತೆ ಇವರ ಫ್ಯಾನ್ಸ್ ಪ್ರತಿ ವರ್ಷ ಇವರ ಬರ್ತ್ಡೇಗೆ ರಕ್ತದಾನ, ಅನ್ನದಾನ, ಸೋಷಿಯಲ್ ಸರ್ವಿಸ್ ಅಂತ ಕಾರ್ಯಕ್ರಮಗಳನ್ನ ಮಾಡ್ತಾನೆ ಇರ್ತಾರೆ. ಅಂಡ್ ಅವರ ಅಭಿಮಾನಿಗಳು ಅವರ ಮನೆಯಲ್ಲಿ ದೇವರ ಫೋಟೋ ಇಡೋ ತರಾನೇ ಇವ್ರ ಫೋಟೋನು ಕೂಡ ಇಟ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅದೆಷ್ಟೋ ಜನ ಯೂತ್ಗೆ ಇವರು ಇನ್ಸ್ಪಿರೇಷನ್. ಯಾಕೆ ಅಂತಂದ್ರೆ ಇವರು ಸ್ಟಾರ್ ಆಗಿದ್ರು ಕೂಡ ಶ್ರಮ ಮತ್ತೆ ಶಿಸ್ತಿನ ಮೇಲೆ ನಂಬಿಕೆ ಇಟ್ಟಿದ್ದವರು. ಮತ್ತೆ ಇವರು ಯಾವಾಗ್ಲೂ ಒಂದು ಮಾತು ಹೇಳ್ತಾ ಇದ್ರು, ಜೀವನ ಒಂದು ಮಿರರ್ ಇದ್ದ ಹಾಗೆ, ನಾವ್ ಹೇಗ್ ನೋಡ್ತೀವಿ ಅದು ನಮ್ ಜೊತೆ ಹಾಗೆ ಇರುತ್ತೆ ಅಂತ. ಅಂಡ್ ನಾನಂತೂ ಲೈಫಲ್ಲಿ ಒಬ್ರಿಗೆ ಮನಸ್ಫೂರ್ತಿಯಾಗಿ ಒಳ್ಳೇದನ್ನೇ ಬಯಸೋದು ಅನ್ನೋ ಈ ಮಾತು ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗಿದೆ. ಮತ್ತೆ ಪುನೀತ್ ರಾಜ್ಕುಮಾರ್ ಅಂತಂದ್ರೆ ನಮ್ಗೆ ನೆನಪಾಗೋ ಇನ್ನೊಂದು ವಿಷಯ ಅಂತಂದ್ರೆ ಅದು ಇವರ ಡ್ಯಾನ್ಸ್ ಅಂಡ್ ಸಾಂಗ್ಸ್. ಅಷ್ಟು ಎನರ್ಜೆಟಿಕ್ ಆಗಿ ಸ್ಟೈಲಿಶ್ ಆಗಿ ಡ್ಯಾನ್ಸ್ ಮಾಡ್ತಾ ಇದ್ರು. ಮತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಡ್ಯಾನ್ಸರ್ಸ್ ಇಲ್ಲ ಅನ್ನೋ ಕೊರತೆನ ಇವರು ಕಡಿಮೆ ಮಾಡಿದ್ರು. ಅದರಲ್ಲೂ ಲಾಸ್ಟ್ ಫ್ಯೂ ಫಿಲಮ್ಸ್ ಅಲ್ಲಿ ಇವರ ಡ್ಯಾನ್ಸ್ ಒಂದು ಪೀಕ್ ಅಲ್ಲಿ ಇತ್ತು. ಆ ಸ್ಟೈಲಿಶ್ ಸ್ಟೆಪ್ಸ್ ಎಲ್ಲ ಯಂಗ್ಸ್ಟರ್ಸ್ ನ ಕಿಕ್ ಕೊಡ್ತಾ ಇತ್ತು. ಮತ್ತೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಇವತ್ತು ಕೇವಲ ಫಿಲಮ್ ಅಲ್ಲಿ ಮಾತ್ರನೇ ಮಿಸ್ ಮಾಡ್ಕೋತಾ ಇಲ್ಲ, ರಿಯಾಲಿಟಿ ಶೋಲು ಕೂಡ ಮಿಸ್ ಮಾಡ್ಕೋತಾ ಇದೀವಿ. ಅದೇಗೆ ಅಂತಂದ್ರೆ ಕನ್ನಡದ ಕೋಟ್ಯಾಧಿಪತಿಯಿಂದ. ಆ ಶೋ ಅಲ್ಲಿ ಇವರು ಜನರ ಜೊತೆ ಮಾತಾಡ್ತಾ ಇದ್ದಂತವ್ರೆ, ಅಲ್ಲಿ ಬರ್ತಾ ಇದ್ದ ಜನರ ಜೊತೆ ನಡ್ಕೋತಾ ಇದ್ದಂತ ರೀತಿ ತುಂಬಾ ಸಿಂಪಲ್ ಆಗಿತ್ತು. ಇದರಿಂದನೇ ಎಷ್ಟೋ ಆಡಿಯನ್ಸ್ ಅಥವಾ ಫ್ಯಾಮಿಲಿಯವರು ಇವ್ರನ್ನ ಇಷ್ಟಪಡೋದಕ್ಕೆ ಶುರು ಮಾಡಿದ್ರು. ಆದ್ರೆ 2021 ಅಕ್ಟೋಬರ್ 19ನೇ ತಾರೀಕು ಈ ದಿನ ಕರ್ನಾಟಕ ಯಾವತ್ತೂ ಮರೆಯಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅವತ್ತೇ ನಮ್ಮ ಸ್ಯಾಂಡಲ್ವುಡ್ನ ಪವರ್ ಸ್ಟಾರ್ ಅವ್ರನ್ನ ನಾವು ಕಳ್ಕೊಂಡಂತ ದಿನ. ಅವತ್ತು ಆ ಸುದ್ದಿ ಬಂದಾಗ ನಿಜವಾಗ್ಲೂ ಕರ್ನಾಟಕ ಮಾತ್ರ ಅಲ್ಲ, ಇಂಡಿಯಾ ಜನನೇ ಶಾಕ್ ಆಗಿತ್ತು. ಕೇವಲ ಅವ್ರ ಫ್ಯಾನ್ಸ್ ಮಾತ್ರ ಬೇಜಾರಾಗಿರ್ಲಿಲ್ಲ, ಸಾಮಾನ್ಯ ಜನರು ಕೂಡ ತುಂಬಾ ಫೀಲ್ ಮಾಡ್ಕೊಂಡಿದ್ರು. ಇವತ್ತು ಪುನೀತ್ ರಾಜ್ಕುಮಾರ್ ಅವರು ನಮ್ ಜೊತೆ ಇಲ್ಲದೆ ಇರ್ಬೋದು, ಆದ್ರೆ ಅವರು ಬಿಟ್ಟೋದಂತ ಅವರ ಲೆಗೆಸಿ ತುಂಬಾ ದೊಡ್ಡದು. ಅವರ ಫಿಲಮ್ಸ್, ಅವರ ಒಳ್ಳೆಯ ಕೆಲಸಗಳು, ಅವರು ಬದುಕಿದ್ದಂತ ರೀತಿ, ಅವರ ವ್ಯಕ್ತಿತ್ವ ಇವೆಲ್ಲ ನಮ್ ನೆಕ್ಸ್ಟ್ ಜನರೇಷನ್ಗೆ ಒಂದು ಲೆಸನ್. ಮತ್ತೆ ಎಷ್ಟೋ ಪೇರೆಂಟ್ಸ್ ತಮ್ಮ ಮಕ್ಕಳಿಗೆ ಅಪ್ಪು ತರ ಒಳ್ಳೆ ಮನುಷ್ಯನಾಗಿ ಬಾಳ್ಬೇಕು ಅಂತ ಹೇಳ್ತಾರೆ ಅಲ್ವಾ, ಇದು ಅವರ ನಿಜವಾದ ಗೆಲುವು ಅಂತಾನೆ ಹೇಳ್ತೀನಿ. ಫೈನಲಿ ನಾನು ಹೇಳೋದು, ಲೈಫಲ್ಲಿ ತುಂಬಾ ಜನ ಬರ್ತಾರೆ ಹೋಗ್ತಾರೆ, ಆದ್ರೆ ಫ್ಯೂ ಮೆಂಬರ್ಸ್ ಮಾತ್ರನೇ ಇತಿಹಾಸ ಸೃಷ್ಟಿ ಮಾಡ್ತಾರೆ ಅಲ್ವಾ. ಅಂತಹ ಒಬ್ಬ ವ್ಯಕ್ತಿ ಅಂತಂದ್ರೆ ಅದು ನಗು ಮುಖದ ಒಡೆಯ ಪುನೀತ್ ರಾಜ್ಕುಮಾರ್ ಅವರು.
ಅವರು ಇವತ್ತು ಇಲ್ಲ ಅಂದರೂ ಕೂಡ ಅವರ ನಗು, ಅವರ ಫಿಲಮ್ಸ್ ಆ್ಯಂಡ್ ಅವರ ಲೈಫ್ ಸ್ಟೈಲ್ ನಮಗೆ ಇನ್ಸ್ಪಿರೇಷನ್ ಆಗಿ ನಮ್ಮ ಜೊತೆ ಇದ್ದೇ ಇರುತ್ತೆ. ಮತ್ತು ಇವರು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಜೀವಂತವಾಗಿ ಇರ್ತಾರೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.